ಕಲ್ಪವೃಕ್ಷ ಕರಡ್ಯಾಳ ಗುರುಕುಲ. ಸಂಸ್ಕಾರದೊಂದಿಗೆ ಗುಣಮಟ್ಟದ ಅಕ್ಷರ ಜ್ಞಾನ. ನರ್ಸರಿಯಿಂದ ಪಿಯುಸಿ ಪದವಿವರೆಗೆ ಶಿಕ್ಷಣ. ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ವಸತಿ ವ್ಯವಸ್ಥೆ. ಪ್ರಥಮ ದ್ವಿತೀಯ ಪಿಯುಸಿಗೆ ವಿಶೇಷ ಒತ್ತು. ಇಲ್ಲಿ ಪಿಯುಸಿ ಪೂರ್ಣಗೊಳಿಸಿದ ಬಹುತೇಕರು ಎಂಬಿಬಿಎಸ್, ಐಐಟಿ ಸೇರಿ ನಾನಾ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಡಿ ಆಯ್ಕೆಯಾಗುವುದು ವಿಶೇಷ. ಇಲ್ಲಿ ವ್ಯಾಸಂಗ ಮಾಡಿದ ಹಲವು ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಹೌದು, ಇದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕರಡ್ಯಾಳ ಸಮೀಪದ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಶೇಷ. ಇಲ್ಲಿ ಕಲಿತ ಬಹುತೇಕರು ಶೈಕ್ಷಣಿಕ ಜೀವನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಉನ್ನತ ಹುದ್ದೆಯಲ್ಲಿದ್ದಾರೆ. ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಾಗೂ ಪೂಜ್ಯ ಶ್ರೀ ಗುರುಬಸವ ಪಟ್ಟದ್ದೇವರು ನೇತೃತ್ವದಲ್ಲಿ ಗುರುಕುಲ ನಡೆಯುತ್ತದೆ. ಗುರುಕುಲದಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆ ಉತ್ತಮ ಸಂಸ್ಕಾರ, ಸಂಸ್ಕೃತಿ, ನೈತಿಕ ಮೌಲ್ಯಗಳನ್ನು ತಿಳಿಸುತ್ತಾ ಮಕ್ಕಳ ಭವಿಷ್ಯ ರೂಪಿಸಲಾಗ್ತಾ ಇದೆ. ಕರಡ್ಯಾಳ ಗುರುಕುಲ ಪ್ರಾಂಗಣವನ್ನು ಜ್ಞಾನ ದೇಗುಲವಾಗಿ ಮಾರ್ಪಡಿಸಿದ ಕೀರ್ತಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಸಲ್ಲುತ್ತದೆ. ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ಸದುದ್ದೇಶದಿಂದ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು 1992ರಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಆರಂಭಿಸಿದ್ರು. ಮೊದಲು ಕೇವಲ 2 ಶಿಕ್ಷಕರು 40 ಮಕ್ಕಳೊಂದಿಗೆ ಆರಂಭವಾದ ಸಂಸ್ಥೆಯಲ್ಲಿ ಇದೀಗ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಞಾನದಾಸೋಹ ಪಡೆಯುತ್ತಿದ್ದಾರೆ. ಭಾಲ್ಕಿ ಪಟ್ಟಣ ಹೊರವಲಯದ ಕರಡ್ಯಾಳ ಬಳಿ ಸಂಸ್ಥೆಯಡಿ 55 ಎಕರೆ ವಿಶಾಲ ಜಾಗದಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ಸ್ಥಾಪಿಸಲಾಗಿದೆ. ನರ್ಸರಿಯಿಂದ ಪಿಯುಸಿ ಪದವಿ ಶಿಕ್ಷಣ ಇದೆ. ಈ ಸಂಸ್ಥೆಯಡಿ ಕರಡ್ಯಾಳ ಗುರುಕುಲ ಜೊತೆಗೆ ಜಿಲ್ಲೆ ವಿವಿಧೆಡೆ 52 ಶಾಲಾ ಕಾಲೇಜುಗಳು ಪಾಠ ಬೋಧನೆಯಲ್ಲಿ ತೊಡಗಿಸಿಕೊಂಡಿವೆ. ಈ ಭಾಗದಲ್ಲಿ ಭಾಲ್ಕಿ ಹಿರೇಮಠದ ಸಮಾಜೋಧಾರ್ಮಿಕ ಸೇವೆ ಅನನ್ಯ. ಮಠದ ಹಿರಿಯ ಪೂಜ್ಯರಾದ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಹಿರೇಮಠವನ್ನ ಕನ್ನಡ ಮತ್ತು ಜನರ ಮಠವಾಗಿ ಪರಿವರ್ತಿಸಿದ್ರು. ಅವರ ಕರಾಸಂಜಾತರಾಗಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಬಸವ ತತ್ವ ಮತ್ತು ಕನ್ನಡವನ್ನ ಉಸಿರಾಗಿಸಿಕೊಂಡು ಶೈಕ್ಷಣಿಕ ಸಮಾಜ ಸೇವೆ ತುಡಿತದೊಂದಿಗೆ ಸೇವಾ ಕಾರ್ಯ ವಿಸ್ತರಿಸುತ್ತಾ ಸಾಗಿದ್ದಾರೆ. ಅದನ್ನೀಗ ಪೂಜ್ಯ ಶ್ರೀ ಗುರುಬಸವ ಪಟ್ಟದ್ದೇವರು ಮುಂದುವರಿಸಿಕೊಂಡು ಸಾಗಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳೇ, ಈ ಬೀದರದ ಗಡಿ ಭಾಗದಲ್ಲಿ ನಿಜಾಮರ ಆಳ್ವಿಕೆಯಲ್ಲಿ ಉರ್ದು ಭಾಷೆ ಮಾತೃಭಾಷೆ ಇರುವಾಗ ನಮ್ಮ ಭಾಲ್ಕಿ ಮಠ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು 1936ರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆ ಶಿಕ್ಷಣ ಸಂಸ್ಥೆ ಆಗಿನ ಕಾಲದಲ್ಲಿ ಮಾತೃಭಾಷಾ ರಾಜ್ಯ ಭಾಷಾ ಉರ್ದು ಇರುವಾಗ ಕನ್ನಡ ಕಲಿಸಲಿಕ್ಕೆ ಯಾವುದೇ ರೀತಿಯಿಂದ ಸೌಕರ್ಯ ಇರಲಿಲ್ಲ, ಸರ್ಕಾರದ ಮಾನ್ಯತೆಯೂ ಇರಲಿಲ್ಲ. ಆದರೆ ಚನ್ನಬಸವ ಪಟ್ಟದ್ದೇವರು ಮುಂದೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಕಲಿಸಿರುವಂಥ ಶ್ರೇಯಸ್ಸು ಅವರಿಗೆ ಸಲ್ತದೆ. ಆಗ ನಿಜಾಮನ ಕಾಲದಲ್ಲಿ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಕಲಿಸಿರುವಂಥ ಶ್ರೇಯಸ್ಸು ಪೂಜ್ಯರಿಗೆ ಸಲ್ತದೆ. ಆ ಸಂಸ್ಥೆ ನಮಗೆ ಸಿಗದೇ ಇದ್ದಾಗ ನಾವು ನಿರಾಶೆ ಆಗಲಾರ್ದೇ ನಾವು 1992ರಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಸ್ಥಾಪಿಸಿ ಆ ಮೂಲಕ ಚನ್ನಬಸವೇಶ್ವರ ಗುರುಕುಲ ಅನ್ನುವಂಥ ಒಂದು ಪ್ರಾಥಮಿಕ ಶಾಲೆ, ಒಂದು ಸಣ್ಣ ಕೋಣೆಯಲ್ಲಿ 40 ಮಕ್ಕಳದಿಂದ 2 ಶಿಕ್ಷಕರಿಂದ ಪ್ರಾರಂಭವಾಯಿತು. ಹಾಗೇ ಗುಣಮಟ್ಟದ ಶಿಕ್ಷಣ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಪ್ರಸಾದ ಇದನ್ನು ನೋಡಿ ದಿನದಿನಕ್ಕೂ ಸಂಖ್ಯೆ ಬೆಳೀತಾ ಬಂತು. ಧಾರವಾಡ, ಬೆಂಗಳೂರ, ಮಂಗಳೂರು ಅಲ್ಲಿ ಹೋದ್ರೇ ಒಳ್ಳೆಯ ಶಿಕ್ಷಣ ಸಿಗ್ತದ ಅನ್ನುವಂಥ ಒಂದು ಹಣಿಪಟ್ಟಿತ್ತು. ಆದರೆ ಅದನ್ನು ನಿವಾರಣೆ ಆಗಿ ಇವತ್ತು ಧಾರವಾಡ, ಬೆಳಗಾವಿ, ಅಥಣಿ ಮತ್ತು ಎಲ್ಲ ಜಿಲ್ಲೆಗಳಿಂದ ಆ ಭಾಗದಿಂದ ಈ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಒಂದು ಗ್ರಾಮಾಂತರ ಭಾಗದಲ್ಲಿರುವಂಥ ಭಾಲ್ಕಿ ತಾಲೂಕಿನ ಕರಡ್ಯಾಳದಲ್ಲಿರುವಂಥ ಈ ಚನ್ನಬಸವೇಶ್ವರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಕ್ಕಳು ಮಾಡ್ತಾ ಇರೋದು ನಮಗೆ ಖುಷಿ ತಂದಿದೆ. ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಜನರಿಗೂ ಅದೊಂದು ಹೆಮ್ಮೆಯನ್ನು ಉಂಟು ಮಾಡಿದೆ.
ಎಲ್ಲ ಜನರಿಗೆ ಆನಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಗುರುಕುಲದಲ್ಲಿ ವ್ಯಾಸಂಗ ಮಾಡಿದ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಡಿ MBBS ಸೀಟ್ ಪಡೆದಿದ್ದಾರೆ. ಅಲ್ಲದೆ CET, IIT ಮೂಲಕ ಸಾವಿರಾರು ಮಕ್ಕಳು ಸರ್ಕಾರಿ ಕೋಟಾದಡಿ BE ಸೀಟ್ ಗಿಟ್ಟಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ PUC ಶಿಕ್ಷಣ ಪಡೆಯಲು ಗುರುಕುಲಕ್ಕೆ ರಾಜ್ಯದ ಬೀದರ್, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಯಾದಗಿರಿ ಹಾಗೂ ನೆರೆ ರಾಜ್ಯದ ತೆಲಂಗಾಣ, ಮಹಾರಾಷ್ಟ್ರದ ಮಕ್ಕಳು ಪ್ರವೇಶ ಪಡೆಯುತ್ತಾರೆ. PUCಯಲ್ಲಿ 3,200ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು 2,000 ವಿದ್ಯಾರ್ಥಿಗಳು ವಸತಿ ಸಹಿತ PUC ಶಿಕ್ಷಣವನ್ನು ಪಡೆಯುತ್ತಿರುವುದು ವಿಶೇಷ. ಹಳ್ಳಿ ಜನರಿಗಂತೂ ಯಾವುದೇ ರೀತಿಯಿಂದ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಿದ್ದರು. ಇದನ್ನೆಲ್ಲ ಕಂಡಿರ್ತಕ್ಕಂಥ ಪರಮ ಪೂಜ್ಯ ನನ್ನ ಗುರುಗಳು ಅಲ್ಲಮ್ಮನ ವಚನ ನೆನಪಿಗೆ ಬರ್ತದೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ. ಜ್ಞಾನದ ರತ್ನ ಈ ಭಾಗದ ಮಕ್ಕಳೆಲ್ಲ ಆಗಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಟುಕೊಂಡು ಹಿರೇಮಠ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಂತಿ 1992ರಲ್ಲಿ ಮಠದಲ್ಲೇ ಆರಂಭ ಮಾಡ್ತಾರೆ. 40 ಮಕ್ಕಳದಿಂದ ಆರಂಭ ಆಗಿರ್ತಕ್ಕಂಥ ಈ ಗುರುಕುಲ ಇವತ್ತು 20,000 ಮಕ್ಕಳು ಅಧ್ಯಯನ ಮಾಡ್ತಾರಂದರೆ ನಮ್ಮ ಭಾಗದ್ದು ಶಿಕ್ಷಣದ ಆಶ್ರಯ ತಾಣನೇ ಅದೊಂದು ಜ್ಞಾನ ದೇಗುಲನೇ ಚನ್ನಬಸವೇಶ್ವರ ಗುರುಕುಲ ಆಗಿದೆ. ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಪೂಜ್ಯರು ಅನಾಥ ಮಕ್ಕಳ ರಕ್ಷಕರು. ಗುರುಕುಲದಲ್ಲಿ ನೂರಾರು ಅನಾಥ ಮಕ್ಕಳು ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಹಾದಿ ಬೀದಿ ಎಸೆದ ನವಜಾತ ಶಿಶುಗಳನ್ನು ಗುರುಕುಲಕ್ಕೆ ಕರೆತಂದು ಪಾಲನೆ ಪೋಷಣೆ ಮಾಡುತ್ತಾ ಮಾತೃವಾತ್ಸಲ್ಯ ನೀಡುತ್ತಿದ್ದಾರೆ. ಹಿರೇಮಠ ಸಂಸ್ಥಾನ ವಿದ್ಯಾಪೀಠದಡಿ ಅನಾಥ ಮಕ್ಕಳಿಗಾಗಿ ದತ್ತು ಕೇಂದ್ರ ಆರಂಭಿಸಿದ್ದು ವಿವಿಧೆಡೆಯ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ಕಲ್ಪಿಸಲಾಗಿದೆ. ಹೆತ್ತವರಿಗೆ ಬೇಡವಾಗಿ ಹಾದಿ ಬೀದಿ ಎಸೆದ ಮಕ್ಕಳನ್ನ ದತ್ತು ಪಡೆದು ಹೊಸ ಬದುಕು ಕಟ್ಟಿಕೊಡುತ್ತಿದ್ದಾರೆ. ನಾಯಿ ಹಂದಿ ಪಾಲಾಗುತ್ತಿದ್ದ ನೂರಾರು ಇಂಥ ಕಂದಮ್ಮಗಳು ಇವರ ಅನಾಥಾಶ್ರಮದಲ್ಲಿ ಅರಳಿವೆ. 2 ದಶಕದಿಂದ ಅನಾಥ ಮಕ್ಕಳ ರಕ್ಷಣೆ ಮಾಡುತ್ತಿದ್ದಾರೆ. ಪ್ರತಿ ವರ್ಷ 500 ಬಡ ಮಕ್ಕಳಿಗೆ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಆಶ್ರಯ ಕೊಟ್ಟು ಅಕ್ಷರ ದಾಸೋಹ ನೀಡುವ ಮಹೋನ್ನತ ಕಾರ್ಯ ಮಾಡುತ್ತಿದ್ದಾರೆ. ಸುಮಾರು 20 ವರ್ಷದಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನದೇ ಆಗಿರ್ತಕ್ಕಂಥ ಯೋಚನೆ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತು 20 ವರ್ಷದಿಂದ 20 ಬ್ಯಾಚ್ಗಳು ಸಂಸ್ಥೆಯಿಂದ ಹೊರಹೋಗಿದ್ದಾವೆ. ಇದರಲ್ಲಿ 100% ಫಲಿತಾಂಶವನ್ನು PUC ಸೆಕೆಂಡ್ ಇಯರ್ ಫಲಿತಾಂಶವಾಗಿದ್ದು ರಾಜ್ಯಕ್ಕೆ 5ನೇ ರ್ಯಾಂಕು, 7ನೇ ರ್ಯಾಂಕು, 9ನೇ ರ್ಯಾಂಕು, 10ನೇ ರ್ಯಾಂಕನ್ನು ಕೊಟ್ಟಿರುವಂತಹ ಹೆಗ್ಗಳಿಕೆಯು ಈ ಸಂಸ್ಥೆದಾಗಿದೆ. ವಿಶೇಷವಾಗಿ ಈ ಭಾಗದ ಅಂದರೆ ಹಿಂದುಳಿದ ಭಾಗ ಅಂತ ಜನ ಕರೀತಾರೆ. ಅದರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ನಮ್ಮ ಹಳ್ಳಿಯ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಆಟೋ ಚಾಲಕರ ಮಕ್ಕಳು, ಅದೇ ರೀತಿಯಾಗಿ ಕಿರಾಣಿ ಶಾಪ್ ನಡೆಸ್ತಕ್ಕಂಥ ಪಾಲಕರು, ಕಾಯಿ ಪಲ್ಯ ಮಾರ್ತಕ್ಕಂಥ ಪಾಲಕರು, ಇವ್ರ ಮಕ್ಕಳು ಸುಮಾರು ಇಲ್ಲಿವರೆಗೆ ಸಂಸ್ಥೆ 2004ರಿಂದ 2024ರವರೆಗೆ ಸುಮಾರು 2,000ಗಿಂತ ಹೆಚ್ಚು ಮಕ್ಕಳು ಮೆಡಿಕಲ್ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ MBBS, BDS, BMS, BHMS, ಕೆಲವರು ತಮ್ಮ ಈ ಡಿಗ್ರಿಯನ್ನು ಮುಗಿಸ್ಕೊಂಡು PGಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಪರಿಸರದಲ್ಲಿ ಮಕ್ಕಳಿಗೊಂದು ಸಮಾಧಾನ, ನೆಮ್ಮದಿ, ಸಂತೃಪ್ತಿಯ ಒಂದು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರವನ್ನು ಒಂದು ಪ್ರಕೃತಿದತ್ತವಾದ ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ನಿಲಯಗಳು, ಜೊತೆಗೆ ಅವರು ಪೂರಕ ಬೇಕಾಗಿರ್ತಕ್ಕಂಥ ಬಿಸಿ ಬಿಸಿ ಊಟದ ವ್ಯವಸ್ಥೆ 3 ಅವಧಿಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಪ್ರತ್ಯೇಕ ಅವಧಿಯಲ್ಲೂ ಸಹಿತ ಪ್ರಸಾದ ವ್ಯವಸ್ಥೆ ಇರ್ತದೆ. ಮತ್ತು ಅದಕ್ಕೆ ಮಕ್ಕಳಲ್ಲಿ ಒಂದು ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರವನ್ನು ಬೆಳಗ್ಗೆ 5 ಗಂಟೆ ಹಿಡ್ಕೊಂಡು ರಾತ್ರಿ 10:30 ಗಂಟೆವರೆಗೆ ನಿರಂತರ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಬೋಧಕ ವೃಂದ ಅವರ ಜೊತೆಲೇ ನಿರಂತರವಾಗಿ ಇದ್ದು ಅವರು ಮಾರ್ಗದರ್ಶನ ನೀಡಲಿಕ್ಕೆ ಸಿಕ್ಕೇ ಇರ್ತಾರೆ. ಈ ವಿಷಯದಲ್ಲಿ ನಮ್ಮ ಗುರುಕುಲಕ್ಕೆ ವಿಜ್ಞಾನಿಗಳು, ಸಂತರು, ತಪಸ್ವಿಗಳು ಭೇಟಿ ನೀಡಿ ಅವರನ್ನು ನೀಡುವಂಥ ಮಾರ್ಗದರ್ಶನ ಮಾಡುವಂಥ ಒಂದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪರಿಸರವನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಸಹಿತ ಪೂಜ್ಯರು ಅಂಥ ಮಹಾತ್ಮರನ್ನ, ಸಂತರನ್ನ ಭೇಟಿ ಮಾಡಿಸಿ ಅವರಿಗೆ ಒಂದು ಸ್ಫೂರ್ತಿ ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ.